ಗೈಸ್, ಆಧಾರ್ ಕಾರ್ಡ್ನಲ್ಲಿ ಹಳೆ ನಂಬರ್ ಹೇಗೆ ಚೇಂಜ್ ಮಾಡೋದು ಹೊಸ ನಂಬರ್ಗೆ ಅಂದ್ಬಿಟ್ಟು ನಾನೊಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಸುಮಾರು ಕಮೆಂಟ್ಸ್ಗಳು ಬರ್ತಾ ಇತ್ತು. ಲೈಕ್ ಹಳೆ ನಂಬರ್ ಇಲ್ದೇನೆ ಅಂದರೆ ಹಳೆ ನಂಬರ್ ಕಳೆದು ಹೋಗಿದೆ ಅಥವಾ ಅದಕ್ಕೆ OTP ಬರ್ತಾ ಇಲ್ಲ. ಸೊ ಆ ಹಳೆ ನಂಬರ್ ಇಲ್ದೇನೂ ಕೂಡ ನಾವು ಆಧಾರ್ ನಂಬರನ್ನು ಆನ್ಲೈನ್ ಲಿಂಕ್ ಮಾಡಬಹುದಾ, ಅಂದರೆ ಏನೊಂದು ಹೊಸ ಅಪ್ಲಿಕೇಶನ್ UIDAI ಬಿಡುಗಡೆ ಮಾಡಿದೆ. ಸೊ ಅಪ್ಲಿಕೇಶನಲ್ಲಿ ಏನಂತಂದರೆ ಹೊಸ ನಂಬರು ನೀವು ಚೇಂಜ್ ಮಾಡ್ಬೋದು ವಿತೌಟ್ ವಿಸಿಟಿಂಗ್ ಆಧಾರ್ ಕೇಂದ್ರ. ಆಧಾರ್ ಸೆಂಟರ್ ವಿಸಿಟ್ ಮಾಡ್ದೇ ನೀವು ಹೊಸ ನಂಬರ್ ವಿಸಿಟ್ ಮಾಡ್ಬೋದು. ಬಟ್ ಆದರೆ ಹಳೆ ನಂಬರ್ ಇಲ್ದೇನೆ ಮಾಡೋಕ್ಕಾಗುತ್ತಾ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರು. ಸಿ ಗೈಸ್, ಹಳೆ ನಂಬರ್ ಅಂದರೆ ನೀವು ಏನು ಆಧಾರ್ ಕಾರ್ಡ್ ಮಾಡಿಸುವಾಗ ಲಿಂಕ್ ಮಾಡಿರ್ತೀರ, ಆ ನಂಬರ್ ಇಲ್ಲದೆ ಇದ್ದರೆ ನೀವು ಆನ್ಲೈನ್ ಮುಖಾಂತರ ಅಂದರೆ ಈ ಒಂದು ಅಪ್ಲಿಕೇಶನ್ ಏನಿದೆ ಆಧಾರ್ದು, ಸೊ ಅಪ್ಲಿಕೇಶನ್ ಮುಖಾಂತರ ನೀವು ಆನ್ಲೈನ್ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಅದಕ್ಕಾಗಿ ಆಧಾರ್ ಸೆಂಟರ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ತೊಗೊಂಡು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನೀವು ಅಲ್ಲಿ ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಹಳೆ ನಂಬರ್ ಇಲ್ಲ ಅಂತಂದರೆ, ಯಾಕಂತಂದರೆ ಹಳೆ ನಂಬರ್ಗೆ ನೀವು ಈ ಒಂದು ಆಧಾರ್ ಅಪ್ಲಿಕೇಶನ್ ಏನಿದೆ ಅದ್ರಲ್ಲಿ ರಿಜಿಸ್ಟರ್ ಮಾಡಬೇಕಂದ್ರೂ ಕೂಡ ನಿಮಗೆ ಹಳೆ ನಂಬರ್ ಬೇಕೇ ಬೇಕು. ಆ ಫೋನಲ್ಲಿ ಆ ಹಳೆ ನಂಬರ್ಗೆ ವೆರಿಫೈ ಆಗುತ್ತೆ OTP ಇಂದ. ಸೊ OTP ಇಂದ ವೆರಿಫೈ ಆದಮೇಲೆ ನಿಮಗೆ ಫೇಸ್ ಅಥೆಂಟಿಕೇಶನ್ ಆಗುತ್ತೆ ಆ್ಯಂಡ್ ದೆನ್ ರಿಜಿಸ್ಟರ್ ಆಗುತ್ತೆ ಅದರಲ್ಲಿ. ಸೊ ಅದೇ ಕಾರಣದಿಂದಾಗಿ ನಿಮಗೆ ಹಳೆ ನಂಬರು ಹೊಸ ನಂಬರ್ಗೆ ಲಿಂಕ್ ಮಾಡೋಕ್ಕೆ, OTP ವೆರಿಫೈ ಮಾಡೋಕ್ಕೆ ಅಥವಾ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅಪ್ಲಿಕೇಶನಲ್ಲಿ ಲಾಗಿನ್ ಮಾಡೋಕ್ಕೆ ಅದು ಬೇಕೇ ಬೇಕಾಗುತ್ತೆ, ರೈಟ್? ಸೊ ಅದೇ ಕಾರಣದಿಂದಾಗಿ ನೀವು ಹಳೆ ನಂಬರ್ ಇಲ್ಲದೆ ಹೊಸ ನಂಬರನ್ನು ಆಧಾರಲ್ಲಿ ಲಿಂಕ್ ಮಾಡೋಕ್ಕೆ ಆನ್ಲೈನ್ ಮುಖಾಂತರ ಈ ಅಪ್ಲಿಕೇಶನ್ನಲ್ಲಿ ಸಾಧ್ಯ ಇಲ್ಲ, ಆಗೋದಿಲ್ಲ, ರೈಟ್? ಸೊ ಹಾಗಾಗಿ ನೀವು ಆಧಾರ್ ಸೆಂಟರ್ಗೆ ವಿಸಿಟ್ ಮಾಡಬೇಕಾಗತ್ತೆ ಹಳೆ ನಂಬರ್ ಇಲ್ಲ ಅಂತಂದರೆ, ರೈಟ್? ಸೊ ಒಂದು ವೇಳೆ ಹಳೆ ನಂಬರ್ ಇತ್ತು ಅಂತಂದರೆ ನೀವು ಹೊಸ ನಂಬರ್ಗೆ ಏನಿದೆ ಈಸಿಯಾಗಿ ಟಕ್ಕಂತ ನೀವು ಹಳೆ ನಂಬರಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊಸ ನಂಬರ್ಗೆ ಹೊಸ ನಂಬರ್ ಹಾಕ್ಬಿಟ್ಟು ನೀವು ವೆರಿಫೈ ಮಾಡಿಕೊಂಡು ಈಸಿಯಾಗಿ ಚೇಂಜ್ ಮಾಡ್ಕೋಬಹುದು. 75 rupees ಅದಕ್ಕೆ ಪ್ರೊಸೆಸಿಂಗ್ ಫೀ ಇರುತ್ತೆ. ಅದಾದಮೇಲೆ ವಿದಿನ್ 30 days ಒಳಗಡೆ ನಿಮ್ಮ ಒಂದು ನಂಬರ್ ಏನಾಗುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಆಗುತ್ತೆ, ರೈಟ್ ಗೈಸ್? ಸೊ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಸುಮಾರು ಜನ ಕೇಳ್ತಾ ಇದ್ರು ಹಳೆ ನಂಬರ್ ಇಲ್ಲದೆ ಇದ್ರು ಕೂಡ ಆನ್ಲೈನ್ ಮಾಡಬಹುದಾ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಇನ್ನೇನಾದ್ರೂ ಡೌಟ್ಸ್ಗಳಿದ್ದೆ ಇದ್ರ ಬಗ್ಗೆ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಅನ್ನ ಮಾಡಬಹುದು ಗೈಸ್.